ಅಲ್ಲೆಲ್ಲೂಯ್ಯ. ದೇವ್ರ ಕೃಪೆ ಕೃಪೆ ಕೃಪೆ. ನಾವು ಅನುಭವಿಸ್ತಿರೋದೆಲ್ಲ ದೇವರ ಕೃಪೆ. ದೇವರು ನಿನಗೇನೆಲ್ಲ ಕೊಟ್ಟಿದ್ದಾನೆ, ನೀನೇನೆಲ್ಲ ಅನುಭವಿಸ್ತಿದ್ಯೋ ಅದು ದೇವರ ಕೃಪೆ. ಇವತ್ತು ನಿನಗೆ ಹೋರಾಟ ಇರ್ಬೋದು, ಶ್ರಮೆ ಇರ್ಬೋದು, ಹಣ ಸಮಸ್ಯೆ ಇರ್ಬೋದು, ಅವಮಾನ ಇರ್ಬೋದು, ಆದರೆ ಆ ಕೃಪೆ ಸಮಯ ಬಂದ್ಬಿಟ್ರೆ ನೀನು ತೆಗೆದುಕೊಂಡು ಹೋಗಿದ್ದೇನೆ, ನೀನು ಊಹಿಸ್ತಿರೋ ಕಾರ್ಯಗಳ ಸ್ಥಾನದಲ್ಲಿ ನೀನು ನಿಲ್ಲಿಸ್ಬಿಡ್ತದೆ. ಅದು ಬಾಲವಾಗಲ್ಲ, ತಲೆಯಾಗಿ ನಿಲ್ಲಿಸ್ತದೆ. ಅಲ್ಲೆಲ್ಲೂಯ್ಯ. ಅದು ಆಶೀರ್ವಾದವಾಗಿ ನಿಲ್ಲಿಸ್ತದೆ. ನೀನು ನಿನ್ನ ಕುಟುಂಬ ಅನೇಕರಿಗೆ ಅನುಗ್ರಹವಾಗಿರ್ತಿ. ಅದೇ ದೇವರ ಕೃಪೆ ಕೊಡುವಂಥ ಸಾಮರ್ಥ್ಯ. ಅದಕ್ಕೆ ದಾವೀದ ಹೇಳ್ತಾನೆ, ನಿನ್ನ ಕೃಪೆ ಶಾಶ್ವತವಾದದ್ದು. ಕೀರ್ತನೆ 23 ಅದಕ್ಕೆ ಹೇಳೋದು 6ನೇ ವಚನದಲ್ಲಿ, ನನ್ನ ಜೀವಮಾನ ಕಾಲವೆಲ್ಲ ಶುಭವು ಕೃಪೆಯು ನನ್ನ ಹಿಂಬಾಲಿಸ್ತದೆ ಅಂತ ಹೇಳ್ತಾನೆ. ಅಲ್ಲೆಲ್ಲೂಯ್ಯ. ಕೃಪೆ. ಯಾಕಂದರೆ ಅದು ಇವತ್ತು ಮಾತ್ರ ಅಲ್ಲ, ನಾಳೆ ಏನು ಬೇಕು, ನಾಡ್ದಿನ ನನ್ನ ಜೀವಮಾನ ಕಾಲವೆಲ್ಲ, ನಿನ್ನ ಜೀವಮಾನ ಕಾಲವೆಲ್ಲ ನಿನಗೆ ನನಗೆ ಅನುಗ್ರಹಿಸೋದೇ ದೇವರ ಕೃಪೆ. ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಾ? ಈಗ ನೋಡಿ, ಏನೋ ಒಂದು ಹಣದ ಸಮಸ್ಯೆಯಲ್ಲಿ ಇರ್ತೀವಿ, ಅಯ್ಯೋ ಹಣ ಬೇಕಾಗಿರ್ತದೆ, ನೆಮ್ಮದಿ ಇರಲ್ಲ, ಅಯ್ಯೋ ಕಳವಳ, ಅಯ್ಯೋ ಏನಂತಾರೋ, ನಾಳೆ ಕೊಡಲೇಬೇಕು, ಅದು ಬೇಕೇ ಬೇಕಾಯಿತು, ಅಯ್ಯೋ ಅಯ್ಯೋ. ಕೃಪೆ ಯಾವಾಗ ಒದಗಿಸ್ಕೊಡ್ತೋ ಆಗ ಮನಸ್ಸಾಂತಿ ಆಗ್ತದೆ. ಅಪ್ಪ ಬಿಡಪ್ಪ, ಈಗ ಸಮಾಧಾನ ಆಯಿತು, ಏನೋ ಅನ್ಕೋಬಿಟ್ಟಿದೆ, ಎಲ್ಲಿ ಕೊಡ್ತಾರೋ ಇಲ್ಲೋ ಅನ್ಕೊಂಡಿದ್ದೆ, ಎಲ್ಲಿ ಸಿಗ್ತದೋ ಇಲ್ಲೋ ಅನ್ಕೊಂಡಿದ್ದೆ, ಈಗ ಸಿಕ್ತಪ್ಪ ಅಲ್ವಾ. ನೋಡಿ, ಅದಕ್ಕೆ ಕೃಪೆ ಶಾಂತಿಯೋ ಆಗಲಿ ಅಂತ ಹೇಳ್ತಾನೆ. ನಮಗೇನು ಹೋರಾಟ ಇರ್ತದೋ ಅದು ನೀಗಿದ ಮೇಲೆ ನಮಗೊಂದು ಸಮಾಧಾನ. ಕೃಪೆ ನಮಗಾಗಿ ಯುದ್ಧ ಮಾಡ್ತದೆ. ಕೃಪೆ ನಮಗಾಗಿ ಏನು ಮಾಡ್ತದೆ, ಮುಂದಾಗಿ ನಿಂತುಕೊಳ್ತದೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಪೌಲು ಪ್ರಾರ್ಥನೆ ಮಾಡ್ತಾನೆ. ಅಪೊಸ್ತಲನಾದ ಪೌಲು ಒಂದು ಸಾರಿ ಪ್ರಾರ್ಥನೆ ಮಾಡ್ತಾನೆ. ದೇವರೇ, 3 ಸಾರಿ ಪ್ರಾರ್ಥಿಸ್ತಾನೆ. ದೇವರೇ, ಸೈತಾನನಿಂದ ಒಂದು ಶೂಲ ನಾನು ಚುಚ್ಚುತ್ತಾ ಐತೆ, ನನ್ನಲ್ಲಿ ಒಂದು ವ್ಯಾಧಿನ ತಂದಿಟ್ಟೈತೆ, ಅವಾಗ ನನ್ನ ಬಲಹೀನಗೊಳಿಸ್ತದೆ, ಯೇಸು ನಾಮದಲ್ಲಿ ಅದ್ರ ಬಿಟ್ಟು ಹೋಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂತ ಪ್ರಾರ್ಥನೆ ಮಾಡ್ತಾನೆ. 3 ಸಾರಿ ಎದ್ದೆದ್ದು ಪ್ರಾರ್ಥಿಸ್ತಾನೆ. ದೇವರೇ, ನಾನು ಗುಣಪಡಿಸು, ಸೇವೆಗೆ ಅಡೆತಡೆ ಆಗೈತೆ, ಇದು ಬಲಹೀನತೆ ಆಗೈತೆ, ಆಗಾಗ ನಾನು ಕುಗ್ಗಿಸ್ತದೆ ಅಂತೇಳಿ. ಆಗ ದೇವ್ರು ಹೇಳ್ತಾನೆ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು. ಬಲಹೀನತೆಯಲ್ಲಿ ಬಲವು ಸಂಪೂರ್ಣ ಸಾಧಕವಾಗ್ತದೆ. ಅಲ್ಲಿಂದ ಇಲ್ಲಿ ತನಕ ಸಾವಿರಾರು ಏನಂತೆ ಕಿಲೋಮೀಟರ್ ಗಟ್ಟಲೆ ಪ್ರಯಾಣ ಮಾಡ್ತಾನೆ. ಎಷ್ಟೋ ಸಾರಿ ಕಲ್ಲೆಟ್ಟುಗಳನ್ನ ತಿಂತಾನೆ. ಎಷ್ಟೋ ಸಾರಿ 2 ಸಾರಿ ಏನೋ ಅವನು ಹೋಗ್ತಿದ್ದಂಥ ಪ್ರಯಾಣ ಮಾಡ್ತಿದ್ದಂಥ ಹಡಗು ಒಡೆದೋಗ್ತದೆ. ಸಮುದ್ರದಲ್ಲೇ ಆತನ ಜೀವ ಮರಣದ ಮಧ್ಯದಲ್ಲಿ ಹೋರಾಟ ಮಾಡ್ತಾನೆ. ಕೆಲವು ಸಾರಿ ಕಲ್ಲಲ್ಲಿ ಹೊಡೆದಿತ್ತೇನೆ, ನಾಯಿಗೆ ಹೊಡಿತಾರಲ್ಲ ಹಂಗೆ ಹೊಡೆದಿತ್ತೇನೆ, ಕಲ್ಲಿಂದನೇ ಗುಡ್ಡೆ ಕಟ್ಬಿಡ್ತಾರೆ ಅವ್ನು ಮುಂದೆ. ಸ್ವತಃ ಬಿಡೋ ನಟಿರೋ ಹಂಗ್ಬಿಟ್ಟಿತ್ತೇನೆ ಹೊರಟೋಯ್ತಾರೆ. ಆ ರಕ್ತ ಸಾವುದಲ್ಲಿ ಎದ್ದೋಗಿ ಬೇರೆ ಪಟ್ಟಣದಲ್ಲಿ ಹೋಗಿ ಸುವಾರ್ತೆ ಸಾರ್ತಾನೆ. ಅವನಿಗಿದಂಥ ರೋಗ ನೋವು ಬಲಹೀನತೆ ಯಾವುದು ಅವನಿಗೆ ಸಮಸ್ಯೆ ಅನಿಸಲ್ಲ. ಕಾರಣ ಏನು ಗೊತ್ತಾ? ದೇವ್ರು ಹೇಳಿದ್ರಲ್ಲ, ನನ್ನ ಕೃಪೆ ನಿಂಗೆ ಸಾಕು ಅಂತ. ಕೃಪೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಕೃಪೆಗೆ ಮೀರಿದಂಥ ಯಾವ ವ್ಯಾಧಿ ಇಲ್ಲ. ಕೃಪೆಗೆ ಮಿಗಿಲಾದದ್ದು ಯಾವುದೇ ಸಾಲ ಇಲ್ಲ, ಶಾಪ ಇಲ್ಲ, ಕಣ್ಣೀರಿಲ್ಲ, ಯಾವುದೇ ದೆವ್ವ ಇಲ್ಲ, ಮಾಟ ಇಲ್ಲ, ಯಾವ ಶತ್ರು ಕಾಟವಿಲ್ಲ. ಕೃಪೆನೇ ಎಲ್ಲದಕ್ಕಿಂತ ದೊಡ್ಡದು. ಕೃಪೆ ಯಾರು? ಯೇಸುವೇ ಆಗಿದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತದೆ ಯೋಹಾನ ಬರೆಸುವಾರ್ತೆಯಲ್ಲಿ, ಧರ್ಮಶಾಸ್ತ್ರ ಮೋಸೆ ಮೂಲಕವಾಗಿ ಕೊಡಲ್ಪಡ್ತು, ಕೃಪೆಯು ಸತ್ಯವು ಕ್ರಿಸ್ತನ ಮೂಲಕವಾಗಿ ಕೊಡಲ್ಪಡ್ತಂತೆ. ಅದಕ್ಕೆ ಪೌಲು ಹೇಳ್ತಾನೆ, ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಅಲ್ಲೆಲ್ಲೋಯ್ಯ. ಕೃಪೆ ಅನ್ನೋದು ನಮ್ಮನ್ನು ಬಿಟ್ಟು ಹೋಗಲ್ಲ. ಯೆಶಾಯ 54 ಹೇಳ್ತದೆ, ಬೆಟ್ಟಗಳು ಸ್ಥಳವನ್ನು ಬಿಟ್ಟು ಹೋಗ್ತಾವೆ, ಗುಡ್ಡಗಳು ಕದಲ್ತಾವೆ, ಆದರೆ ನನ್ನ ಕೃಪೆ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ತದೆ. ಅಲ್ಲೆಲ್ಲೂಯ್ಯ. ಹಾಗಾದರೆ ದೇವರ ಕೃಪೆ ನಮ್ಮ ಮೇಲೆ ಐತಿ. ಕೃಪೆ ಎಲ್ಲರ ಮೇಲೆ ಇರ್ತದೆ. ಅದಕ್ಕಾಗಿ ಕೃಪೆ ಏನು ಮಾಡ್ತದೆ? ಸಾಮರ್ಥ್ಯ ಇಲ್ಲದವನಿಗೆ ಸಾಮರ್ಥ್ಯ ಕೊಡ್ತದೆ, ಜ್ಞಾನ ಇಲ್ಲದವನಿಗೆ ಜ್ಞಾನ ಕೊಡ್ತದೆ, ಬಲ ಇಲ್ಲದವನಿಗೆ ಬಲ ಕೊಡ್ತದೆ. ಅಲ್ಲೆಲ್ಲೂಯ್ಯ. ಯಾವುದು ಪರಿಶುದ್ಧತೆಯಲ್ಲಿ ಜೀವಿಸೋದಕ್ಕೆ ಸಹಾಯ ಮಾಡಿ. ಕೃಪೆ ಏನು ಮಾಡ್ತದೆ? ದುಡಿಮೆ ಮಾಡೋಕ್ಕೆ ಮಾರ್ಗನೇ ಇಲ್ಲ, ದುಡಿಮೆ ಮಾಡೋಕ್ಕೆ, ಕೆಲಸ ಮಾಡೋಕ್ಕೆ ಮಾರ್ಗನೇ ಇಲ್ಲ. ಕೃಪೆ ಆ ಮಾರ್ಗವನ್ನು ತೆರೆದು ಕೊಡ್ತದೆ. ಕೃಪೆ ಅಗತ್ಯತೆಗಳನ್ನ ಕೊಂಡು ಬರ್ತದೆ. ಕೃಪೆ ಇಷ್ಟಾರ್ಥಗಳನ್ನ ಕೊಂಡು ಬರ್ತದೆ. ಕೃಪೆ ನಿನಗೆ ಬೇಕಾದದ್ದನ್ನು ಒದಗಿಸಿಕೊಡ್ತದೆ. ಯಾಕೆ ಕೃಪೆ ಇವೆಲ್ಲ ಮಾಡ್ತದೆ ಅಂತಂದರೆ, ನೀತಿವಂತರಾಗಿ ಮಾಡಿದ್ದು ದೇವರ ಕೃಪೆ, ಪರಿಶುದ್ಧರಾಗಿ ಮಾಡಿದ್ದು ದೇವರ ಕೃಪೆ, ನಮ್ಮನ್ನು ರಕ್ತದಿಂದ ತೊಳೆದಿದ್ದು ದೇವರ ಕೃಪೆ, ನಮ್ಮನ್ನು ದೇವರ ಮಗಳಾಗಿ ಮಾಡಿದ ದೇವರ ಕೃಪೆ, ನಮ್ಮನ್ನು ದೇವರ ರಾಜ್ಯದಲ್ಲಿ ಜೀವ ಪುಸ್ತಕದ ನಮ್ಮ ಹೆಸರನ್ನು ಬರೆಯಲ್ಪಡುವಂತೆ ಮಾಡಿದ್ದು ದೇವರ ಕೃಪೆ. ಯಾಕೆ ಈ ಕೃಪೆ ಇವೆಲ್ಲ ಅನುಗ್ರಹಿಸಿ ಕೊಡ್ತೈತೆ ಅಂತಂದರೆ, ಕೃಪೆ ಹೆಚ್ಚಾಗಬೇಕಂತೆ. ಕೃಪೆ ಹೆಚ್ಚಾಗಿ 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 ನಮ್ಮಲ್ಲಿ ನಾವು ಸಂಪೂರ್ಣವಾಗಿ ಆತನಂತೆ ಬದಲಾಗಬೇಕಂತೆ. ಅದಕ್ಕೆ ನಾವು ಸಂಪೂರ್ಣವಾಗಿ ಆತನ ತಿಳುವಳಿಕೆಯಲ್ಲಿ ಬರಬೇಕಂತೆ. ಸಂಪೂರ್ಣವಾಗಿ ನಮ್ಮ ನಡೆ, ನುಡಿ, ಮಾತುಗಳು, ಸ್ವಭಾವಗಳು, ಯೋಚನೆಗಳು ನಾವು ಯೇಸುವಿನಂತೆ ಬದಲಾಗಬೇಕಂತೆ. ಅದಕ್ಕೆ ಆ ಕೃಪೆ ಕೊಟ್ಟಿರೋದು. ಅಲ್ಲೆಲ್ಲೂಯ್ಯ. ಅದಕ್ಕೆ ನಮಗೆ ಕೃಪೆ ನಮ್ಮನ್ನು ಹೊತ್ತುಕೊಂಡು ನಡೆಸ್ತದೆ. ಇಲ್ಲಿ ಗಂಟ ಹೊತ್ತುಕೊಂಡು ಬಂದಿರೋದು ದೇವರ ಕೃಪೆ.
ನಿನ್ನ ಜೀವಿತ ನನ್ನ ಜೀವಿತದಲ್ಲಿ ನೋಡಿ, ಎಷ್ಟೋ ಸಾರಿ ನಮಗೆ ಹೋರಾಟಗಳು, ಶ್ರಮೆಗಳು, ಸಂಕಟಗಳು ಬಂದಾಗ ನಾವೇನಂತ ಆಸೆ ಪಟ್ಟೀವಿ, ಏನಂತ ಪ್ರಾರ್ಥನೆ ಮಾಡಿ ಹೇಳಿ? ದೇವರ ಆಸೆಗೂ ಉತ್ತರ ಕೊಡಲಿಲ್ಲ, ಕೃಪೆ ಅದಕ್ಕೆ ಆಸೆನ ಪೂರೈಸ್ನಿಲ್ಲ, ಕೃಪೆ ಆ ಆಸೆನ ಪೂರೈಸ್ನಿಲ್ಲ. ಮತ್ತು ಆ ಪ್ರಾರ್ಥನೆಗೆ ದೇವರು ಉತ್ತರನೂ ಕೊಡಲಿಲ್ಲ, ಕೇಳೇ ಇಲ್ಲ. ದೇವ್ರಿಗೆ ಸ್ತೋತ್ರ ಹೇಳಬೇಕು. ಯಾವ ಪ್ರಾರ್ಥನೆ ಹೇಳಿ? ಯಾವ ಪ್ರಾರ್ಥನೆ ಹೇಳಿ? ಜೀವಿತ ಸಾಕಪ್ಪ, ಈ ಕಷ್ಟ ಸಾಕಪ್ಪ, ಈ ಅವಮಾನ ಸಾಕಪ್ಪ, ದೇವರೇ ಈ ರೋಗ ನೋವು ಸಾಕಪ್ಪ, ಸಾವು ಬಂದ್ಬಿಟ್ರೆ ತಗೊಬಿಡು. ಆ ಪ್ರಾರ್ಥನೆಗೆ ಕಿವಿ ಕೊಟ್ಟಿದ್ರೆ ನೀನು ಚರ್ಚಲ್ಲಿ ಕುಂದಿರ್ತಿದ್ದಿಲ್ಲ ಇವತ್ತು, ಹೌದಲ್ಲ? ಯಾರು ಆ ಥರ ಪ್ರಾರ್ಥನೆ ಮಾಡಿಲ್ವಾ? ಯಾಕೆ ಮಾಡಿಲ್ಲ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳಿ. ಎಲ್ಲ ಸಣ್ಣವರಿಂದ ದೊಡ್ಡವ್ರ ತನಕ ಅದೇ ಪ್ರಾರ್ಥನೆ ಮಾಡಿರ್ತಾರೆ. ಹಲ್ಲೆಲೂಯಾ. ಆ ಪ್ರಾರ್ಥನೆಗೆ ದೇವರು ಉತ್ತರ ಕೊಡಲಿಲ್ಲ, ಕೃಪೆ ಅನ್ನೋದು ಕೂಡ ಆಸೆನ ನೆರವೇರಿಸ್ನಿಲ್ಲ ಅಲ್ವಾ? ಸ್ತೋತ್ರ ಹೇಳ್ಬೇಕು. ಅದಕ್ಕೆ ಅದು ಒಂದು ದೇವ್ರ ಕೃಪೆನೇ. ಏನು? ಪ್ರಾರ್ಥನೆ ಕೇಳದೆ ಇರೋದು ದೇವ್ರ ಕೃಪೆನೇ. ಕೆಲವು ಸಾರಿ ಕೆಲವು ಪ್ರಾರ್ಥನೆಗಳು ಕೇಳದೆ ಇದ್ದು ದೇವ್ರಿಗೆ ಸ್ತೋತ್ರ ಅಂತ ಹೇಳಬೇಕು. ಅರ್ಥ ಆಯ್ತಾ? ಎಲ್ಲ ಪ್ರಾರ್ಥನೆಗೆ ದೇವ್ರಿಗೆ ಉತ್ತರ ಕೊಟ್ಬಿಟ್ರೆ ನಿನ್ನ ಇರೋಕಿಲ್ವಲ್ಲ. ಅದಕ್ಕೆ ಕೆಲವು ಪ್ರಾರ್ಥನೆಗಳಿಗೆ ದೇವ್ರು ಉತ್ತರ ಕೊಡದಿರೋದೇ ಒಳ್ಳೆಯದು. ಅದಕ್ಕಾಗಿ ಸ್ತೋತ್ರ ಹೇಳ್ರಿ, ಹಲ್ಲೆಲೂಯಾ ಅಲ್ವಾ? ಯೋಚನೆ ಮಾಡಿ, ದೇವ್ರಿಗೆ ಗೊತ್ತು ಯಾವುದು ಕೊಡಬೇಕು ಯಾವ್ದು ಕೊಡಬಾರ್ದು ಅಂತ. ನಿನಗೆ ಗೊತ್ತಿಲ್ಲ ಯಾವ ಪ್ರಾರ್ಥನೆ ಮಾಡ್ಬೇಕನ್ನೋದು. ದೇವ್ರ ಬಳಿ ನೀನು ಹೆಂಗೆ ಬೇಡ್ಕೋಬೇಕನ್ನೋದು ನನಗೆ ನೀನು ಗೊತ್ತಿಲ್ಲ, ಆದರೆ ಉತ್ತರ ಕೊಡಬೇಕಾಗಿರೋನು ಗೊತ್ತೈತೆ, ಯಾವುದಕ್ಕೆ ಉತ್ತರ ಕೊಡಬೇಕು ಕೊಡಬಾರ್ದು, ಯಾವುದು ಕಿವಿ ಕೊಡಬೇಕು ಕೊಡಬಾರ್ದು ಅಂತ. ಈಗ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಾ? ಸ್ತೋತ್ರ. ಈಗ ಅರ್ಥ ಆಯ್ತಾ? ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಈಗ ಅರ್ಥ ಆಯ್ತಾ? ದೇವರು ಕೂತ್ಕಪ್ಪ, ಯಾವುದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ಉತ್ತರ ಕೊಡೋದು. ನೀನು ಮಾಡಿದ ಎಲ್ಲ ಪ್ರಾರ್ಥನೆಗೆ ಕೆಲವು ಸಾರಿ ಉತ್ತರ ಕೊಡೋಕ್ಕಿಲ್ಲ ಅನ್ನೋದು ನಿನ್ನ ಒಳ್ಳೇದಕ್ಕೋಸ್ಕರನೇ. ಆಮೇಲೆ ಅರ್ಥ ಆಯ್ತಾ? ಯಾರು ಒಳ್ಳೇದಕ್ಕೋಸ್ಕರ? ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಅವಾಗವಾಗ ಪ್ರಾರ್ಥನೆ ಮಾಡ್ತಾ ಇರ್ತಿದ್ದೀವಿ, ಯಾವುದು? ತಕ್ಕಬಿಡು ಅಂತ ಭಾಳ ಸರಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅವಾಗವಾಗ, ಹೌದಲ್ಲ? ನೀನೇ ಲೆಕ್ಕ ಹಾಕೋ, ದಿನಕ್ಕೆ ಎಷ್ಟು ಸರಿ ಪ್ರಾರ್ಥನೆ ಮಾಡ್ಬೋದು ಇದನ್ನ? ಒಂದು ಸರಿ ಆದರೂ ಬರಲ್ವಾ? ಒಂದು ಸರಿ ಆದರೂ ಬರೋಕ್ಕಿಲ್ವಾ? ಗೊತ್ತದೆ, ಕೆಲವ್ರಿಗೆ ಗೊತ್ತದೆ. ಒಂದು ಸರಿ ಬಂದರೆ ಸಾಕಲ್ಲ. ಒಬ್ರಿಗೆ ಒಂದು ಸರಿ ಸಾಯಂಕಾಲ ಗಂಟ ಏನೋ ಹೋರಾಟ ಇತ್ತು, ಶೋಧನೆ ಇತ್ತು, ಏನೋ ಜಗಳ ಇತ್ತು, ಏನೋ ಒಂದು ಇಕ್ಕಟ್ಟು, ಏನೋ ಒಂದು ಅವಮಾನ ಬರೋದಿತ್ತು ಅಂದರೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿರ್ತೀರಿ? ಏನಿಲ್ದಂಗೆ ಒಂದು ಸಾರಿ ಪ್ರಾರ್ಥನೆ ಮಾಡಿರ್ತಿ. ಸಮಸ್ಯೆಗಳು ಇದ್ಬಿಟ್ರೆ ಎಷ್ಟು ಸಾರಿ ಪ್ರಾರ್ಥನೆ ಮಾಡಿರ್ತಿ? ಆ ಸಮಸ್ಯೆ ಬಗೆಹರಿಬೇಕು, ಇಲ್ಲಂದ್ರೆ ನೀನು ತಗೋಬೇಕು. ಅಲ್ಲಿ ಗಂಟನೂ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ನೀನು, ಹೌದಲ್ವಾ? ಆ ಪ್ರಾರ್ಥನೆಗೆ ಉತ್ತರ ಕೊಟ್ಟಿದ್ರಮ್ಮ. ಇವತ್ತು ಹೋಯ್ತಿದ್ಯಾ ಮುನ್ಸಿಪಾಲ್ಟಿ ಕೆಲಸಕ್ಕೆ? ಸ್ತೋತ್ರ. ಹೌದಲ್ವಾ? ನಾನು ಹೇಳೋದು ಅರ್ಥ ಆಯ್ತೈತಾ? ದೇವರು ಕೆಲವೊಂದು ಪ್ರಾರ್ಥನೆಗೆ ಉತ್ತರ ಕೊಡದೇ ಇರೋದು ನಮಗೆ ಒಳ್ಳೇದಾಗೈತೆ. ಅದಕ್ಕೆ ನಾವು ಸಂತೋಷ ಪಡಬೇಕು, ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಸ್ತೋತ್ರಪ್ಪ ಅಂತ. ಯಾಕೆತ? ಒಂದು ವೇಳೆ ಉತ್ತರ ಕೊಟ್ಟಿದ್ರೆ ಅಲ್ವಾ? ಒಬ್ಬ ವ್ಯಕ್ತಿ ದೇವ್ರತ ಒಂದು ವರ ಕೇಳ್ಕೊಂಡಂತೆ, ಗೊತ್ತಲ್ವಾ? ಏನು? ಅವನಿಗೆ ಆಸೆ ಅಂತೆ, ಸ್ವಾಮಿ ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗ್ಬೇಕಂತ. ಏನಂತೆ? ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಲಿ ಅಂತ. ಆಯಿತು ಅಂತ ದೇವರ ವರ ಕೊಟ್ಬಿಟ್ನಂತೆ. ಒಂದು ಕಲ್ಲು ಮುಟ್ಟಂದಂತೆ ಬಂಗಾರ ಆಗೋಯ್ತಂತೆ. ಖುಷಿನೋ ಖುಷಿ. ಟೆಸ್ಟ್ ಮಾಡಂದಂತೆ, ನಿಜವಾಗ್ಲೂ ದೇವ್ರು ಕೊಟ್ಟನೋ ಇಲ್ವೋ ಕೇಳಿದ್ದು. ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕಲ್ಲ, ಕಲ್ಲು ಮುಟ್ಟಿದ್ರೆ ಬಂಗಾರ ಆಗೋಯ್ತು, ಖುಷಿ ಆಗೋಯ್ತಂತೆ. ಕೈ ತುಂಬ ಜಲ್ಲಿ ಕಲ್ಲು ತಗೊಂಡಿದ್ದಂತೆ, ಇದು ಮುಟ್ಟಿದಷ್ಟಕ್ಕೆ ಬಂಗಾರ ಆಗೋಯ್ತು. ಜೋಬಲ್ಲಿ ಇಟ್ಕೊಂಡಂತೆ ಮುಂದೆ ಹೋದ್ನಂತೆ. ಮನೆಗೆ ಹೋದಂತೆ, ಹೊಟ್ಟೆ ಹಸ್ತಿತ್ತಂತೆ. ಹೆಂಡ್ತಿಗಳಂತೆ ಊಟ ತಗೊಬಂತ, ಊಟ ತಂದು ಕೊಟ್ಲಂತೆ. ಅನ್ನ ತಿನ್ನೋಕೆ ಹೋಯ್ತಾನೆ, ಮುಟ್ಟಿದ್ದೆಲ್ಲ ಬಂಗಾರ ಆಯ್ತೈತೆ. ಮಗು ಬಂದಂತೆ, ಅಪ್ಪ ಅಂತ ಎತ್ಕೊಳಕ್ಕೆ ಹೋದಂತೆ, ಅದು ಬಂಗಾರ ಆಗೋಯ್ತಂತೆ. ಎಲ್ಲ ನೋಡಿತೀನಿ, ಏನ್ರಿ ಇದು ಅಂತ ಹೇಳಿತ್ತೇನೆ. ಹೆಂಡ್ತಿ ಮುಟ್ಟಿದ್ರೆ ಹೆಂಡ್ತಿನೂ ಬಂಗಾರ ಆಗೋದಂತೆ. ಕಡೆಗೆ ಅಯ್ಯೋ ಎಂಥ ವರ ಕೇಳ್ಕೊಬಿಟ್ಟೆ ಆಳ್ಗೇರೇನು ಅಂತ ಹಣೆ ಮೇಲೆ ಕೈ ಇಟ್ಕೊಂಡಂತೆ, ತಾನು ಬಂಗಾರ ಆಗ್ಬಿಟ್ನಂತೆ. ಅರ್ಥ ಆಯ್ತಾ? ನಮ್ಮ ದೇವರು ದಡ್ಡ ದೇವರಲ್ಲ, ಆ ದೇವ್ರ ಥರ ವರ ಕೊಟ್ಟಂಗೆ. ನಮ್ಮ ದೇವರು
ದಡ್ಡ ದೇವರಲ್ಲ. ಆ ವ್ಯಕ್ತಿದು ಏನು ಕಥೆನೇ ಇರ್ಬೋದು, ಕಥೆನೇ ಅದು, ನಿಜ ಅಲ್ಲ ಅದು. ಆದರೆ ಆ ಥರ ವರ ಕೊಡೋಂಥ ದೇವರಲ್ಲ ನಮ್ಮ ದೇವರು, ಹೌದಲ್ವಾ? ಹಂಗೇನಾರ ವರ ಕೊಟ್ಟಿದ್ರೆ ನೀನು ಏನಾಗ್ತಿದ್ದೆ? ಕೇಳಿದಕ್ಕೆಲ್ಲ ದೇವರು ಉತ್ತರ ಕೊಟ್ಟಿದ್ರೆ. ಯಾರ್ಯಾರು ಪ್ರಾರ್ಥನೆಗೆ ಉತ್ತರ ಬರ್ತಿಲ್ಲ ಅಂತ ಸೋತೋಗ್ತಿದ್ದೀರಿ, ಇವತ್ತು ಅರ್ಥ ಮಾಡ್ಕೊಳ್ರಿ, ನಿಜ ದೇವರಿಗೆ ಸ್ತೋತ್ರಪ್ಪ, ಕೆಲವೊಂದೊಂದನ್ನು ಬೇಡದಿದ್ದ ನನ್ನ ದೇವರು ಉತ್ತರ ಕೊಟ್ಟಿಲ್ಲ. ಇದೇ ಅಲ್ಲ, ನೀನು ಸಾವು ಕೇಳಿದ್ದಕ್ಕೆ ಮಾತ್ರ ಅಲ್ಲ, ಬೇರೆ ಕೆಲವೊಂದು ವಿಷಯಗಳು ಕೇಳಿರ್ಬೋದು, ಕೆಲವು ಕಾರ್ಯಗಳು ಆಲೋಚಿಸಿರ್ಬೋದು. ದೇವರು ನಿನಗೆ ತೊಂದರೆ ಆಗದಾದರೆ, ನಿನ್ನ ಆತ್ಮಿಕ ಜೀವಿತಕ್ಕೆ ಹಾನಿ ಆಗದಾದರೆ, ನಿನ್ನ ಮುಂದಿನ ಸಂಬಂಧಗಳಿಗೆ ತೊಂದರೆ ತೊಡಕಾಗದಾದರೆ ಆ ಪ್ರಾರ್ಥನೆಗಳಿಗೆ ದೇವರು ಉತ್ತರ ಕೊಡಲ್ಲ. ಯಾಕಂದರೆ ನಮ್ಮ ದೇವರು ನಮ್ಮ ಹಿತವನ್ನು ಬಯಸುವ ಒಳ್ಳೆಯ ದೇವರು. ನನ್ನ ದೇವರು ನನ್ನ ಹಿತವನ್ನು ಬಯಸುವಂಥ ಒಳ್ಳೆಯ ದೇವರಾಗಿದ್ದಾನೆ ಪ್ರೇರೆ. ಅದಕ್ಕೆ ನಾವು ಹೇಳಬೇಕು, ದೇವರೇ ಎಲ್ಲ ನಿನ್ನ ಕೃಪೆ ಸ್ವಾಮಿ, ಕೃಪೆ 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 ಕೃಪೆ. ನಮ್ಗೇನಾರು ಕೊಟ್ಟರೆ ಹೇಳ್ಬೇಕು, ನಾನು ದೇವರೇ ಇದು ನಿನ್ನ ಕೃಪೆ ಅಪ್ಪ. ಅಲ್ಲೆಲ್ಲೂಯ್ಯ. ಯಾರಾದ್ರು ನಮ್ಮನ್ನು ಏನಾರು ಗೌರವಿಸಿದ್ರೆ ಹೇಳ್ಬೇಕು, ದೇವರೇ ಇದು ನಿನ್ನ ಕೃಪೆ, ದೇವರೇ ಈ ಸ್ಥಾನ ಕೊಟ್ಟಿದ್ದು ನಿನ್ನ ಕೃಪೆ, ಯಾರು ಕರೆದು ಕುಣಿಸ್ಬೇಕು, ದೇವರೇ ಇದು ನಿನ್ನ ಕೃಪೆ, ದೇವರೇ ಈ ಪ್ರೀತಿ ನಿನ್ನ ಕೃಪೆ ಅಪ್ಪ, ನಿನ್ನ ಕೃಪೆ ನಿನ್ನ ಕೃಪೆ ನಿನ್ನ ಕೃಪೆ ನಿನ್ನ ಕೃಪೆ ಅಂತ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಹಾಂ, ದೇವ್ರ ಕೃಪೆ ಕೃಪೆ ಅಂತ ಹೇಳಿ 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 ಎಲ್ಲ ಬಾಚಿ ಇಟ್ಕ. ಆಮೇಲೆ ದೇವ್ರಿಗೆ ಏನು ಮಾಡೋಕ್ಕೆ ಹೋಗ್ಬೇಡ, ದೇವ್ರ ರಾಜ್ಯಕ್ಕೆ ಏನು ಮಾಡೋಕ್ಕೆ ಹೋಗ್ಬೇಡ, ಅಲ್ವಾ? ಕೃಪೆ ಹೆಚ್ಚಾಗಬೇಕಲ್ಲ. ಕೃಪೆ ಅನ್ನೋದು ಹರಿಯೋ ನೀರು ಥರ ಇರಬೇಕು. ಸೇರಿಸ್ಕೊಂಡ್ರೆ ಹೊಟ್ಟೆ ಹೊಡೆದೈತಿದ್ದ ಒಂದೇ ಸರಿ ಅಪ್ಪತ್ತ, ಅಲ್ವಾ? ಹೌದಲ್ಲ? ಅದಕ್ಕೆ ದೇವ್ರು ಎಷ್ಟು ಆ 139ನೇ ಕೀರ್ತನೆಯಲ್ಲಿ ದಾವೀದ ಹೇಳ್ತಾನೆ, ನಿನ್ನನ್ನು ಅದ್ಭುತವಾಗಿ ವಿಚಿತ್ರವಾಗಿ ರಚಿಸಿದ್ರಿಂದ ನಿನ್ನನ್ನು ಕೊಂಡಾಡ್ತೀನಿ ಸ್ವಾಮಿ ಅಂತ ಹೇಳ್ತಾನೆ. ನಿನ್ನ ಕೃತ್ಯಗಳು ನನಗೆ ಆಶ್ಚರ್ಯಕರವಾಗಿದೆ, ನನ್ನ ಹೃದಯ ಚೆನ್ನಾಗಿ ಗ್ರಹಿಸ್ಕೊಂಡೈತೆ. ಅಲ್ಲೆಲ್ಲೂಯ್ಯ. ಕೃಪೆ